ದೆಹಲಿಯಲ್ಲಿ ಕೂತ್ಕೊಂಡು ನಾನೇ ಮುಖ್ಯಮಂತ್ರಿ, 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ನಾನೇ, ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಅಂತ ಸಿದ್ದರಾಮಯ್ಯ ಸಂದೇಶ ಕೊಡ್ತಾ ಇದ್ರೆ, ಈ ಕಡೆ ರಾಜ್ಯದಲ್ಲಿ ರಾಜಕಾರಣ ಗರಿಗೆದರಿದೆ, ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ರಾಜ್ಯದ ಸಚಿವರುಗಳು ಕುಂತಲ್ಲಿ ಕೂರೋದಕ್ಕಾಗ್ತಿಲ್ಲ, ನಿಂತಲ್ಲಿ ನಿಲ್ಲೋದಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಿಂತಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಒಂದು ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ರು. ಆದರೆ ರಾಜ್ಯದಲ್ಲಿ ರಾಜಕಾರಣಿಗಳು ತಮ್ಮ ಓಡಾಟ ಮುಂದುವರಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಈ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಖರ್ಗೆ ನಿವಾಸದಲ್ಲಿ ಏನೋ ಮಹತ್ವದ ಚರ್ಚೆಯನ್ನ ಮುಗಿಸಿ ಈಗ ಮಿನಿಸ್ಟರ್ಸ್ ಹೊರಗಡೆ ಬಂದಿದ್ದಾರೆ. ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಜಮೀರ್ ಅಹಮದ್, ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಬಂದಿದ್ರು, ಮಾತಾಡಿದ್ದಾರೆ, ಈಗ ಹೋಗ್ತಿದ್ದಾರೆ. ಆದರೆ ವಿಶೇಷ ಗಮನಿಸಬೇಕಾದ ಅಂಶ ಅಂತಂದ್ರೆ ಎಲ್ಲ ಬಂದಿದ್ದು ಒಂದೇ ಕಾರಲ್ಲಿ, ಎಲ್ಲರದ್ದು ಒಂದೊಂದು ಕಾರ್ ಇದೆ, ಆದರೆ ಎಲ್ಲರೂ ಒಟ್ಟಿಗೆ ಒಂದೇ ಕಾರಲ್ಲಿ ಬಂದಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಿದೆ. ಹಾಗಾದ್ರೆ ಏನ್ ಮೀಟಿಂಗು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇವರೆಲ್ಲ ಸತೀಶ್ ಜಾರಕಿಹೊಳಿ ಮನೆಯಲ್ಲಿದ್ರು ಮೊದಲು. ಸತೀಶ್ ಜಾರಕಿಹೊಳಿ ಮನೆಯಿಂದ ಈಗ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಗೆ ಬಂದರು. ಹಾಗಾದ್ರೆ ಅಲ್ಲೇನು ಚರ್ಚೆ ಮಾಡಿದ್ರು, ಅಲ್ಲಿಂದ ಇಲ್ಲಿಗೆ ಬಂದು ಏನು ಚರ್ಚೆ ಮಾಡೋದಕ್ಕೆ ಬಂದರು, ಯಾವ ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ? ಅಲ್ಲ, ಗುರುಪೂರ್ಣಿಮೆ ಅಂತ ಗುರುಗಳಿಗೆ ನಮಸ್ಕಾರ ಮಾಡೋದಕ್ಕೆ ಬಂದ್ರ ಗೊತ್ತಿಲ್ಲ. ಖರ್ಗೆ ನಿವಾಸದ ಹತ್ರ ಏಕಾಏಕಿ ಮಿನಿಸ್ಟರ್ಸ್ಗಳ ದಂಡೆ ಅಲ್ಲಿ ದೌಡಾಯಿಸ್ಬಿಟ್ಟಿತ್ತು. ಖರ್ಗೆ ನಿವಾಸದ ಒಳಗೆ ಹೋಗಿ ಮೀಟಿಂಗ್ ಮುಗಿಸಿ ವಾಪಸ್ ಆಗಿದ್ದಾರೆ. ಈಗ ಹೊರಗಡೆ ಬಂದಿದ್ದಾರೆ ಸದ್ಯಕ್ಕೆ. ಬಟ್ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಏನು ಮಾತಾಡಿದ್ದಾರೆ ಗೊತ್ತಿಲ್ಲ, ಇನ್ನೂ ಗೌಪ್ಯವಾಗಿ ಉಳ್ಕೊಂಡಿದೆ ಈ ವಿಚಾರ. ಅಂದರೆ ಇಂಥ ಸಮಯದಲ್ಲಿ, ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ಬಂದಾಗ ಇಬ್ಬರು ಮಿನಿಸ್ಟರ್ ಸುಮ್ಮನೆ ಕೈ ಹಿಡ್ಕೊಂಡು ಆ ಕಡೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಮಾತನಾಡಿದ್ರು ಸುದ್ದಿ ಆಗುತ್ತೆ. ಅದು ಮಿನಿಸ್ಟರ್ಸ್ಗಳಿಗೂ ಏನು ಗೊತ್ತಿಲ್ಲದೆ ಏನಿಲ್ಲ. ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ ನೋಡಿ. ಎಲ್ಲ ಮಿನಿಸ್ಟರ್ಸ್ ಜೊತೆಗೆ ಹೋಗ್ತಾ ಇದ್ದಾರೆ ಅಂತಂದಾಗ ಏನೋ ಮಾತಾಡ್ತಿದ್ದಾರೆ, ಏನೋ ಚರ್ಚೆ ಮಾಡಿದ್ದಾರೆ, ಅದ್ರ ಬಗ್ಗೆನೇ ಹೋಗ್ತಿರ್ಬೋದು ಅಂತ. ಆ್ಯಂಡ್ ಅವ್ರು ಹೋಗಿದ್ದು ಅದು ಹೋಟ್ಲಿಗಲ್ಲ ಅಥವಾ ಎಲ್ಲೋ ಒಂದು ಕಡೆ ಯಾರೋ ನಾರ್ಮಲ್ ಒಬ್ಬ ನಾಯಕರು ಬಂದು ಅವ್ರನ್ನ ಮಾತಾಡ್ಸೋಕೆ ಹೋಗಿದ್ದಲ್ಲ. ಎಐಸಿಸಿ ಅಧ್ಯಕ್ಷ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರವರು. ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಏನು ಚರ್ಚೆ ಇರಬಹುದು? ಕಾಂಗ್ರೆಸ್ ಮುಖ್ಯಮಂತ್ರಿ ಪದವಿನೂ ಇವತ್ತು ಈಗಾಗಲೇ ಹೈಕಮಾಂಡ್ ಈ ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಮತ್ತೆ ಪದೇ ಪದೇ ಯಾವ ಪುರುಷಾರ್ಥಕ್ಕೆ ನೀವು ಕೇಳ್ತೀರಿ ಗೊತ್ತಿಲ್ಲ ನನಗೆ. ಓಕೆ ಸರ್, ಬಿಡಿ ಸರ್, ಬೇಡ. ಸದ್ಯಕ್ಕೆ ಯಾರನ್ನೇ ಕೇಳಿದ್ರು ಇದೇ ಉತ್ತರ. ಯಾರೇ ಕೇಳಿದ್ರು ಹೈಕಮಾಂಡ್ ಹೇಳಿಲ್ವಾ, ಅದ್ರ ಮೇಲೆ ಏನು ಅನಾವಶ್ಯಕ ಚರ್ಚೆ, ನೀವು ಹೇಳಿದ್ದು ನಾವು ಹೇಳಿದ್ದು. ನಾವು ನೋಡಿದ್ದೀವಲ್ಲ, ಕರ್ನಾಟಕ ನೋಡಿದ್ಯಲ್ಲ, ಕರ್ನಾಟಕದ ಮತದಾರರು ನೋಡಿದಾರಲ್ಲ, ಹಿಂಗೇನು ಇಲ್ಲ, ಹೈಕಮಾಂಡು ಬದಲಾವಣೆ ಇಲ್ಲ ಅಂತ ಹೇಳಿ ಎಷ್ಟು ಜನ ಬದಲಾಗಿಲ್ಲ, ಅಥವಾ ಬದಲಾವಣೆ ಇಲ್ಲ ಅಂತ ಹೇಳಿದ ಮಾತುಗಳು ಎಷ್ಟು ಬೇಗ ಬದಲಾಗಿಲ್ಲ, ಇಂಥವುಗಳನ್ನೆಲ್ಲ ಬಹಳಷ್ಟು ನೋಡಿದ್ದೀವಿ. ಹಾಗಾಗಿ ಸಾಮಾನ್ಯವಾಗಿ ಒಂದು ಕುತೂಹಲ ಇರುತ್ತೆ. ರಾಜಕೀಯ ವಲಯದಲ್ಲಿ ನಿಮ್ಮ ಪಕ್ಷದ ಒಳಗಾಗುವ ಎಲ್ಲ ವಿಚಾರಗಳನ್ನು ಹೊರಗಡೆ ಹೇಳಬೇಕು ಅಂತಿಲ್ಲ, ಹಾಗಂತ ಅದು ಯಾವುದೂ ಹೊರಗಡೆ ಗೊತ್ತಾಗೋದಿಲ್ಲ ಅಂತಾನೂ ಅಲ್ಲ. ಹಾಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಆಗ್ತಾ ಇರುವಂಥ ಚರ್ಚೆ, ಅದರ ಸಂಬಂಧಿತವಾಗಿ ನಡೀತಾ ಇರುವ ಓಡಾಟ, ದೆಹಲಿಯಲ್ಲಿ ಕೂತಿರುವ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ ಓಡಾಡ್ತಾ ಇರುವ ಮಿನಿಸ್ಟರ್ಸ್ಗಳು ಎಲ್ಲರೂ ಕೂಡ ಏನೋ ಒಂದು ಸಂದೇಶವನ್ನು ಮಾಧ್ಯಮಕ್ಕೆ, ರಾಜ್ಯದ ಜನಕ್ಕಂತೂ ಕೊಡ್ತಿದ್ದಾರೆ. ಇಲ್ಲಾಂದರೆ ಏಕೈಕಿ ಎಲ್ಲ ಮಿನಿಸ್ಟರ್ಸ್ ಯಾಕೆ ಬರ್ತಾರೆ? ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದರು, ಅದಕ್ಕೆ ಬಂದರು ಅಂತಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 1 ವಾರದ ಹಿಂದೆನೂ ಬೆಂಗಳೂರಿಗೆ ಬಂದಿದ್ರು. ಅವಾಗ ಯಾವ ಮಿನಿಸ್ಟರ್ಸ್ ಬಂದಿದ್ರು? ಯಾರು ಬರಲಿಲ್ಲ. ಪ್ರೊಬಬ್ಲಿ ಆಗಿರುವ ಮುಂಚೆನೆ ಬಂದಿದ್ದೆ, ಆಮೇಲೆ ಅವ್ರು ಬಂದಿದ್ದಾರೆ. ಇದು ಸವಾರದಿಂದ ಭೇಟಿಗೆ ಬಂದಿದ್ದಾರೆ. ಇದಕ್ಕೇನು ರಾಜಕೀಯ ಏನು ಉದ್ದೇಶ ಇಲ್ಲ, ಇದ್ರ ಬಗ್ಗೆ ರಾಜಕೀಯನೇ ಇಲ್ಲ, ಯಾವುದು ರಾಜಕೀಯ ಉದ್ದೇಶನೇ ಇಲ್ಲ. ಸವಾರದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬಂದಿದ್ರು, ಎಲ್ಲ ಒಟ್ಟಿಗೆ ಕೂಡಿ ಬಂದಿದ್ದು. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನಂತ ಹೇಳಿದ್ರು? ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟು ಸೀಮಿತವಾಗಿರುವಂತ ಇಲ್ಲ, ಅದು ಬೇರೆ. ನಾವು ಮೊದಲೇ ಭೇಟಿಯಾಗಲಿಕ್ಕೆ ಇದು ನಿಗದಿ ಆಗಿತ್ತು.
ಆ ಸ್ಟೇಟ್ಮೆಂಟ್ ಬೆಳಗ್ಗೆ ಬಂದಿದ್ದು, ಇದು 3 ಹಿಂದೆ ಫಿಕ್ಸ್ ಆಗಿತ್ತು. ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಬಂದಿರ್ತಕ್ಕಂಥ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಚರ್ಚೆ ಏನಾಯ್ತು ಸರ್? ಏನಂತದಿಲ್ಲ, ಬನ್ನಿ ಎಲ್ಲೇ ಬಿಟ್ಟಿದ್ದಾರೆ. ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ರಿ, ಸೌಹಾರ್ದ ಭೇಟಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ, ಬಂದಿದ್ರು. ಎಲ್ಲ ಒಟ್ಟಿಗೆ ಕೂಡಿ ಬಂದಿದ್ದು. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನಂತ ಹೇಳಿದ್ರು? ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯ ಬಳಿಕ ಸಚಿವರು ಯಾರನ್ನೇ ಮಾತಾಡ್ಸಿ ಅವ್ರು ಹೇಳೋದು ಒಂದೇ, ನಮ್ಮ ಪಾಡಿಗೆ ಬಂದ್ವಿ, ಸೌಹಾರ್ದಯುತ ಭೇಟಿ, ಸುಮ್ಮನೆ ಬಂದ್ವಿ, ಸುಮ್ಮನೆ ಬಂದ್ವಿ, ಸಹಜ ಚರ್ಚೆ ಅಂತ. ಎಲ್ಲ ಮಾತಾಡಿರೋ ಹೊರಗಡೆ ಮಾಧ್ಯಮದವ್ರ ಹತ್ರ ಏನು ಮಾತಾಡಬೇಕು ಅಂತ ಚರ್ಚೆ ಮಾಡಿರಲ್ವೇ? ಮಾಡಿರ್ಬಹುದು. ಸಿದ್ದು ಫಾಲೋವರ್ಸ್ ಅನ್ನೋದಕ್ಕಿಂತ ನಾವೆಲ್ಲ ಕಾಂಗ್ರೆಸ್ ಫಾಲೋವರ್ಸು ಅಂತ ಮಾದೇವಪ್ಪನವ್ರು ಮಾತನಾಡಿದ್ರು. ಸೌಹಾರ್ದಯುತ ಭೇಟಿ, ಕಾಂಗ್ರೆಸ್ಸು, ಖರ್ಗೆ ನಮ್ಮ ಅಧ್ಯಕ್ಷರು, ಅದಕ್ಕೋಸ್ಕರ ಬಂದ್ವಿ ಅಂತ ಮತ್ತೊಬ್ಬರು ಸಚಿವರು. ಸರ್ಕಾರದ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಬೇರೆ ಏನು ಚರ್ಚೆ ಮಾಡಿಲ್ಲ ಅಂತ ಸತೀಶ್ ಜಾರಕಿಹೊಳಿ. KPCC ಅಧ್ಯಕ್ಷ ಸ್ಥಾನದ ಚರ್ಚೆ ಆಗಿಲ್ಲ, ನಾವೆಲ್ಲ ಒಟ್ಟಿಗೆ ಬಂದ್ವಿ ಅಂತ ಮಾತಾಡಿದ್ದಾರೆ. ಬಟ್ 25 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಆ್ಯಂಡ್ ಆಫ್ಕೋರ್ಸ್ ನೀವು ಒಳಗಡೆ ಏನು ಮಾತಾಡಿದ್ದೀರಿ ಅಂತ ನೀವು ಹೊರಗಡೆ ಬಂದು ಹೇಳ್ತೀರಿ, ಅಲ್ಲಿ ಏನಾಯಿತು ಅದನ್ನೇ ಹೇಳ್ತೀರಿ, ಅದನ್ನು ಬಿಟ್ಟು ಬೇರೆ ಏನು ಹೇಳಲ್ಲ. ರಾಜಕಾರಣಿಗಳಿಗೆ ಆ ಅಭ್ಯಾಸನೇ ಇಲ್ವಲ್ಲ. ಮತ್ತು ಎಲ್ಲ ವಿಚಾರಗಳನ್ನು ಹೇಳಲೇಬೇಕು ಅಂತಾನೂ ಇಲ್ಲ, ವಿ ಅಗ್ರಿ. ಅದು ಪಕ್ಷದ ಒಳಗಿನ ವಿಚಾರ, ಪಕ್ಷದ ಆಂತರಿಕ ವಿಚಾರ ಇರಬಹುದೇನೋ. ಸೌಹಾರ್ದಯುತ ಭೇಟಿ ಅಂತ ಹೇಳ್ತಿದ್ದಾರೆ. ಬಟ್ ಮಿನಿಸ್ಟರ್ಸ್ಗಳ ದಂಡೆ ಇವತ್ತು ದೌಡಾಯಿಸಿರೋದಿದೆಯಲ್ಲ, ಅದು ಕುತೂಹಲ ಕಾರಣ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ವರ್ಷಕ್ಕೊಂದ್ಸಲ ಬೆಂಗಳೂರಿಗೆ ಬಂದು ಹೋಗೋದಲ್ಲ, ಏನು ಅತಿಥಿ ಅಲ್ಲ, ಆವಾಗ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಿಲ್ಲ ಅಂತಂದ್ರು ಕಲಬುರಗಿಗೆ ಬರ್ತಾರೆ, ಕಲಬುರಗಿಯಲ್ಲಿ ಇರ್ತಾರೆ, ಕರ್ನಾಟಕದಲ್ಲಿ ಇರ್ತಾರೆ. ಒಟ್ಟಾರೆ ಓಡಾಟ ಇದೆ. ಆದರೆ ಬೆಂಗಳೂರಿಗೆ ಬರೋದೇನು ಹೊಸ್ತೇನಲ್ಲ, ಏನೋ ಅಪರೂಪಕ್ಕೆ ಬರ್ತಾರೆ ಅಂತಂದರೆ ಎಲ್ಲ ಬರ್ತಾರೆ, ಬಂದು ಮಾತಾಡಿಸ್ತಾರೆ ಅಂತ ಹೇಳಬಹುದೇನೋ. ಬಟ್ ಯಾಕೆ ಇವತ್ತು ಆಲ್ ಆಫ್ ಅ ಸಡನ್ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು, CM ಅಲ್ಲಿದ್ದಾರೆ, ಆಗ ಆ ಸಂದರ್ಭದಲ್ಲೇ ಎಲ್ಲ ಮಿನಿಸ್ಟರ್ಸ್ ಖರ್ಗೆ ಅವ್ರ ಮನೆಗೆ ಯಾಕೆ ಬಂದರು ಅನ್ನೋ ವಿಚಾರ ಸದ್ಯಕ್ಕೆ ಚರ್ಚೆಯಲ್ಲಿದೆ. ಈ ವಿಚಾರದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಮತ್ತು ಆನಂದ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ದೀಪ ಯಾರ್ಯಾರು ಬಂದರು? ಎಷ್ಟು ಜನ ಮಿನಿಸ್ಟರ್ಸ್ ಇದ್ರು? ಏನು ಹೇಳ್ತಾರೆ ಹೊರಗಡೆ ಬಂದ ಮೇಲೆ? ಪ್ರಣತ್, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸದಾಶಿವನಗರದ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದ್ದಂತೂ ಸತ್ಯ. ಸುಮಾರು 1:15ವರೆಗೂ ಕೂಡ ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಇರಲಿಲ್ಲ. ಆ ಒಂದು ಕಾಲ ಅಂದ್ರೆ ಒಂದು ಗಂಟೆಯ ಬಳಿಕ CM ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 5 ವರ್ಷಗಳ ಕಾಲ ನಾನು CM ಆಗಿ ಮುಂದುವರಿತೀನಿ ಅನ್ನುವಂತಹದ್ದು. ಅದಾದ ಕೆಲವೇ ಕ್ಷಣಗಳಲ್ಲಿ 5-6 ಜನ ಸಿದ್ದರಾಮಯ್ಯ ಅವರ ಫಾಲೋವರ್ಸ್ ಸಚಿವರುಗಳು ಅನ್ನುವಂತಹರು ಏನಿದ್ದಾರೆ, ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಅಹಮದ್, ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ 5-6 ಜನ MLAಗಳು ದಿಢೀರಾಗಿ ಈ ಒಂದು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಬರ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಯ ವಿಚಾರ ಅವರುಗಳು ಬಂದು ಆಚೆ ಹೇಳಿದ್ದಂತಹದ್ದು, ಇದೊಂದು ಸ್ವಾಭಾವಿಕವಾದಂತಹ ಭೇಟಿ. ಇವತ್ತು ಗುರು ಪೌರ್ಣಿಮೆ ಇತ್ತು, ಹಾಗಾಗಿ ನಾನು ಬಂದು ಭೇಟಿ ಮಾಡಿದ್ವಿ ಅನ್ನುವಂತಹದ್ದು ಒಟ್ಟಿಗೆ ಬಂದಿರೋದಕ್ಕೆ ಒಂದಿಷ್ಟು ಚರ್ಚೆ ಆಗ್ತಿದೆ ಅಂತ. ಆದ್ರೆ ಇವತ್ತು ನಡೆದಂತಹ ಈ ಒಂದು ಸಭೆ ಅಥವಾ ಈ ಒಂದು ಚರ್ಚೆ ಏನಿದೆ, ಸಾಕಷ್ಟು ತಿರುವುಗಳು, ಸಾಕಷ್ಟು ಟ್ವಿಸ್ಟ್ಗಳನ್ನ ಕೊಡ್ತಾ ಇದೆ. ಯಾಕಂದ್ರೆ 2 ವಿಚಾರ ಪ್ರಮುಖವಾಗಿ ಚರ್ಚೆ ಆಯ್ತು ಅಂತ ಹೇಳಲಾಗ್ತಿರುವಂತಹದ್ದು. ಮೊದಲನೇದಾಗಿ KPCC ಅಧ್ಯಕ್ಷ ಸ್ಥಾನದ್ದು, ಮತ್ತೊಂದು CM ಸಿದ್ದರಾಮಯ್ಯ ದೆಹಲಿಯಲ್ಲಿ ಏನ್ ಹೇಳಿದ್ರು ಆ ರೀತಿ ಅವರನ್ನೇ ಮುಂದುವರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮನವಿಯನ್ನ, ಒಂದು ಸೂಚನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ದೆಹಲಿಗೆ ಹೊರಡೋದಕ್ಕಿಂತ ಮುಂಚೆ ಅವರಿಗೆ ನೀಡಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕಂತೂ ಎಲ್ಲವೂ ಕೂಡ ಅಂದ್ರೆ ಏನೋ ನಡೀತಿದೆ ಅನ್ನೋದ್ರ ಬೆನ್ನಲ್ಲೇ ಇದೀಗ CM ಸಿದ್ದರಾಮಯ್ಯ ಡೈರೆಕ್ಟ್ ಹಿಟ್ ಮಾಡಿರುವಂತಹದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ. ಆ ಹಿಟ್ ನ ಬಳಿಕ ಸಚಿವರುಗಳು ಬಂದು ಒಂದಿಷ್ಟು ಮನವಿ ಮಾಡಿದಂತಹದ್ದು ಎಲ್ಲದೂ ಕೂಡ ಏನೋ ನಡೀತಿದೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ಸದ್ಯದ ಮಟ್ಟಿಗಂತೂ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೊರಟಾಗಿದೆ. ಸಂಜೆ ಏನು ರಾಹುಲ್ ಗಾಂಧಿ ಅವರನ್ನ CM ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಮತ್ತು DK ಶಿವಕುಮಾರ್ ಪ್ರತ್ಯೇಕವಾಗಿ ಭೇಟಿ ಆಗ್ತಾರೆ ಅನ್ನುವಂತಹದ್ದಿದೆ. ಅದೆಲ್ಲದರ ಬೆನ್ನಲ್ಲೇ ಇಲ್ಲಿರುವಂತಹ ಸಿದ್ದು ಫಾಲೋವರ್ಸ್ ಅನ್ನುವಂತಹ ಸಚಿವರುಗಳು ಭೇಟಿಯಾಗಿದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಪ್ರಣತ್.